ಶಾದಿ ಭಾಗ್ಯ ಅಲ್ಲಿ ಇವತ್ತು ರಾಜಾರೋಷವಾಗಿ ಯಾರು ಸರ್ಕಾರದಿಂದ ನೇಮಕ ಆಗಿದ್ದಾರೆ BLA2ಗಳು ಸರ್ಕಾರದಿಂದ ನೇಮಕ ಆಗಿರೋರು ಆರಾಮಾಗಿ SIR ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹಿಂದೆ. ಅದರ ಹಿಂದೆ ಮಸೀದಿ ಇದೆ, ರೋಡಲ್ಲಿ ಮುಂದೆ ಮಸೀದಿ ಮುಂದೆ ಕೂತಿದ್ದಾರೆ ರೋಡಲ್ಲಿ. ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಇದು ಪಕ್ಕಾ SIR. ಇಲ್ಲಂಗಲ್ಲ. ಸಮೀಕ್ಷೆ ಮನೆಗೆ ಹೋದಾಗ ಮನೆ ಮಾಲೀಕ ಇರ್ತಾರೆ, ಬೀದಿಯಲ್ಲಿ ಕೂತ್ಕೊಂಡಾಗ ಈ ಥರ ಎಲ್ಲ ಯಾರ್ಯಾರು ಪಾಕಿಸ್ತಾನ, ಬಾಂಗ್ಲಾದೇಶ್ ಯಾವ್ಯಾವ ದೇಶದವ್ರು ಇದ್ದಾರೋ ಅವರೆಲ್ಲರೂ ಅರ್ಜಿ ತಗೊಂಡು ಹೋಗೋಕ್ಕೆ ಆಗ್ತದೆ. ಸಾಧ್ಯ ಹೆಂಗೆ? ನೀವು ಮನೆಗೆ ಹೋಗ್ಬೇಕು, ಮನೆ ನಂಬರ್ ಗುರ್ತು ಮಾಡ್ಕೊಬೇಕು, ಆ ಮನೆಗೆ ಮಾರ್ಕ್ ಮಾಡಬೇಕು, ಅರ್ಜಿ ಕೊಡಬೇಕು, ಮತ್ತೆ ವಾಪಸ್ ಹೋಗಿ ಅದೇ ಮನೆಯಿಂದ ಅರ್ಜಿ ನೀವು ಕಲೆಕ್ಟ್ ಮಾಡಬೇಕು. ಈಗ ಬೀದಿಯಲ್ಲಿ ಕಲೆಕ್ಟ್ ಮಾಡಿದ್ರೆ ನೀವು ನಾಳೆ ಅರ್ಜಿನ ಬೀದಿಯಲ್ಲಿ ತಗೊಂತೀರಾ ನೀವು? ಇದು ಕಾಂಗ್ರೆಸ್ಸಿನ ಚಿತಾವಣಿ. ರಾಜ್ಯದ ಜನತೆಗೆ ಅರ್ಥ ಆಗಬೇಕು. ಸುಮಾರು 20-25 ಲಕ್ಷ ಇರುವಂಥ ಬಾಂಗ್ಲಾದೇಶದವ್ರನ್ನ ವೋಟ್ಗೋಸ್ಕರ ಸೇರಿಸೋವಂಥ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಗುಂಪಾಗಿ ಅಕ್ರಮವಾಗಿ ಅರ್ಜಿ ಭರ್ತಿ ಮಾಡುವಂಥ ಸ್ಕೀಮ್ ಏನಿದೆ ಇದು SIR ಅಲ್ಲಿ ಇಲ್ಲ. SIR ಅಲ್ಲಿ ಈ ಥರದಿಲ್ಲ. ಮತ್ತೆ ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ದಾಖಲೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಕಲಿ ದಾಖಲೆ, ನಕಲಿ ಅಪ್ಪ ಅಮ್ಮ, ತಾತ ಮುತ್ತಾತ ಎಲ್ಲರನ್ನ ಕ್ರಿಯೇಟ್ ಮಾಡ್ತಾರೆ. ಅವರಿಗಾಗಲೇ ವೆಸ್ಟ್ ಬೆಂಗಾಲು, ಅಸ್ಸಾಂ ಅಲ್ಲಿನ ಆಧಾರ್ ಕಾರ್ಡು ಇವೆಲ್ಲ ತಗೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಅಲ್ಲಿನ ಸರ್ಕಾರ ಹಿಂದೆ ಇತ್ತು, ಅವರು ಒಪ್ಕೊಂಡಿದ್ರು. ಆದರೆ ಈಗ ಸರ್ಕಾರ, ಅಲ್ಲಿರೋ ಸರ್ಕಾರ, ಎರಡೂ ಸರ್ಕಾರಗಳು ಅವರು ನಕಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಮೊನ್ನೆ ಕಮಿಷನರ್ ಅವರು ನನ್ನ ಜೊತೆ ಬೆಂಗಳೂರು ಕಮಿಷನರ್, ಪೊಲೀಸ್ ಕಮಿಷನರ್ ನನ್ನ ಜೊತೆ ಮಾತಾಡಬೇಕಾದ್ರೆ ನಾನು ಭೇಟಿ ಮಾಡಿದ್ದೆ.